ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪವರ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಟಿ ರನ್ಯಾ ರಾವ್ ಅರೆಸ್ಟ್ ಮೆಮೋದಲ್ಲಿ ಏನೆಲ್ಲ ಇದೆ ಗೊತ್ತಾ? ನಿನ್ನೆ ಅಷ್ಟೇ ಪವರ್ ಟಿವಿ ಬೆಂಗಳೂರು ಟು ದುಬೈ, ದುಬೈ ಟು ಬೆಂಗಳೂರು ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿಯನ್ನ ನೀಡಿತ್ತು. ಈಗ ನಟಿ ರನ್ಯಾ ರಾವ್ ಅರೆಸ್ಟ್ ಮೆಮೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋದಾದ್ರೆ, ಮಾರ್ಚ್ 3ರಂದು ಸಂಜೆ 6:30ಕ್ಕೆ ಎಮಿರೇಟ್ಸ್ ನಲ್ಲಿ ಬಂದಿಳಿದಿದ್ರು ರನ್ಯಾ. ಟರ್ಮಿನಲ್ 2 ನಲ್ಲಿ ಎಂಟ್ರಿ ಆಗ್ತಿದ್ದಂತೆ ಗೋಲ್ಡ್ ಸಮೇತ ಲಾಕ್ ಆದ್ರು. ಚೆಕಿಂಗ್ ಗ್ರೀನ್ ಚಾನೆಲ್ ದಾಟಿ ಮುಂದೆ ಬಂದಿದ್ರು ರನ್ಯಾ. ಮೊದಲ ಹಂತದ ತಪಾಸಣಾ ಸ್ಥಳ ದಾಟಿದಂತೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು. ನಿಷಿದ್ಧ ವಸ್ತುಗಳು, ಗೂಡ್ಸ್, ಗೋಲ್ಡ್ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ಲು ನಟಿ ರನ್ಯಾ ರಾವ್. ನಿಮ್ಮ ಬಳಿ ವಸ್ತುಗಳಿದ್ರೆ ಕಸ್ಟಮ್ಸ್ ಬಳಿ ಡಿಕ್ಲೇರ್ ಮಾಡಿ ಅಂತ ಅಧಿಕಾರಿಗಳು ಹೇಳಿದ್ರು. ಇದಕ್ಕೂ ಕೂಡ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ಲು ನಟಿ ರನ್ಯಾ ರಾವ್. ನೋ, ನನ್ನ ಹತ್ರ ಏನೂ ಇಲ್ಲ, ಅಂತ ವಸ್ತುಗಳು ಯಾವುದೂ ಕೂಡ ನನ್ನ ಬಳಿ ಇಲ್ಲ ಅಂತ ರನ್ಯಾ ನಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ಲು. ನೋಡಿ, ರನ್ಯಾಳನ್ನ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡಲಾಯಿತು. ಏರ್ಪೋರ್ಟ್ನ ಗ್ರೀನ್ ಚಾನೆಲ್ ಎಂಟ್ರಿ ಎನ್ನಲಿದ್ದ ಮೆಟಲ್ ಡಿಟೆಕ್ಟರ್ ರನ್ಯಾ ಜೊತೆಗೆ ಲಗೇಜ್ ಅನ್ನ ಮೆಟಲ್ ಡಿಟೆಕ್ಟರ್ ನಲ್ಲಿ ತಪಾಸಣೆ ಮಾಡಲಾಯಿತು. ತಪಾಸಣೆ ವೇಳೆ ಪಾಸಿಟಿವ್ ಇಂಡಿಕೇಶನ್ ಸೌಂಡ್ ಆಗಿತ್ತು, ಪಾಸಿಟಿವ್ ಇಂಡಿಕೇಶನ್ ಲೈಟ್ ಬಂದಿತ್ತು. ಅಲ್ಲಿ ರನ್ಯಾ ಜೊತೆಗೆ ಲಗೇಜ್ ಅನ್ನ ಕೂಡ ಮೆಟಲ್ ಡಿಟೆಕ್ಟರ್ ನಲ್ಲಿ ತಪಾಸಣೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಅದು ತೋರಿಸ್ತು. ಟ್ರಾಲಿ ಬ್ಯಾಗ್ ಅನ್ನ ಸ್ಕ್ಯಾನಿಂಗ್ ಡೀಟೇಲ್ ಪರೀಕ್ಷೆ ಮಾಡಿದ್ರು ಅಧಿಕಾರಿಗಳು. ಆದರೆ ಈ ವೇಳೆ ಯಾವುದೇ ವಸ್ತು ಪತ್ತೆಯಾಗಿರಲಿಲ್ಲ. ನಂತರ ರನ್ಯಾಳನ್ನ ಕರೆದು ವೈಯಕ್ತಿಕವಾಗಿ ತಪಾಸಣೆ ನಡೆಸಿದ್ರು ಅಧಿಕಾರಿಗಳು. ಈ ವೇಳೆ ಫಾರಿನ್ ಮಾರ್ಕ್ ಗೋಲ್ಡ್ ಬಾರ್ಸ್ ಪತ್ತೆಯಾಗಿತ್ತು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ರನ್ಯಾಳ ಅರೆಸ್ಟ್ ಮೆಮೋದಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಯಾವ ರೀತಿ ಆಕೆಯನ್ನ ಅರೆಸ್ಟ್ ಮಾಡಿದ್ರು, ಯಾವ ರೀತಿ ತಪಾಸಣೆಗೆ ಒಳಪಡಿಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿದ್ದಾರೆ. ಇನ್ನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್. ಸಿಂಧೂರ ದುಬೈನಿಂದ ಬಂದಂತಹ ರನ್ಯಾ ಏನಿದ್ದಾರೆ ಅವರನ್ನು EK566 ಅನ್ನುವಂಥ ಫ್ಲೈಟ್ನಲ್ಲಿ ಬಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಇಳಿತಾರೆ. ಇಳಿದಂಥ ಸಂದರ್ಭದಲ್ಲಿ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಅವರು ವಶಕ್ಕೆ ಪಡೆಯೋದಕ್ಕೂ ಮುಂಚೆ ಅವರು ಚಾನಲ್ 2ನಲ್ಲಿ ಬಂದು ಪಾಸ್ ಆಗ್ತಾರೆ. ಅವ್ರು ತಂದಂಥ ಟ್ರಾಲಿ ಬ್ಯಾಗ್ ಮತ್ತು ಅವರು ಪಾಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ತಪಾಸಣೆಗೆ ಒಳಪಡಿಸೋದಕ್ಕೂ ಮುಂಚೆ ಅವ್ರು ತಂದಿದ್ದಂಥ ಟ್ರಾಲಿ ಬ್ಯಾಗ್ ಏನಿರುತ್ತೆ ಅವುಗಳನ್ನೆಲ್ಲ ತಪಾಸಣೆಗೆ ಒಳಪಡಿಸ್ತಾರೆ. ಅಂದರೆ ಈಗ ಆಕೆಯನ್ನು ಏನಾದರೂ ತಮ್ಮ ಬಳಿ ಏನಾದರೂ ಗೂಡ್ಸ್ ಸರಬರಾಜು ಏನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಬಗ್ಗೆ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದಾಗ ಅವರು ಯಾವುದೇ ರೀತಿಯಾದಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೆ ಬರ್ತಾರೆ, ಏನು ಇಲ್ಲ ಅಂತ ಹೇಳಿ ಮುಂದೆ ಬರ್ತಾರೆ. ತದನಂತರ ಕೂಡ ಅದನ್ನ ಟ್ರಾಲಿ ಬ್ಯಾಗ್ಗಳೇನು ಅವ್ರು ತಂದಂತದ್ದು ಏನು ಒಂದು ಲಗೇಜ್ ಇರುತ್ತೆ ಅದನ್ನ ಡಿಟೆಕ್ಟ್ ಮೆಟಲ್ ನಲ್ಲಿ ಕೂಡ ಅದನ್ನ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ಏನು ಕೂಡ ಸೌಂಡ್ ಬರಲ್ಲ, ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಆ ಸೈರನ್ ಆದಂತ ಸಂದರ್ಭದಲ್ಲಿ ಅವರು ಒಳಗಡೆ ಬರ್ತಾರಲ್ವ, ಆ ಸಂದರ್ಭದಲ್ಲಿ ಆಗುತ್ತೆ. ಆಗ ವೈಯಕ್ತಿಕವಾಗಿ ಅವ್ರನ್ನ ಕರೆದು ಒಂದು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ DRA ಅಧಿಕಾರಿಗಳು ಏನು ಒಂದು ಅನುಮಾನ ಪಟ್ಟಿದ್ರು ಅದು ನಿಜ ಆಗಿರುವಂತದ್ದು. ಆಕೆಯ ದೇಹದ ಕೆಲವು ಭಾಗಗಳಲ್ಲಿ ಕೂಡ ಆ ಟ್ರ್ಯಾಪ್ ಬ್ಯಾಂಡ್ ಏನಿರುತ್ತೆ, ಅದು ಕ್ರ್ಯಾಪ್ ಬ್ಯಾಂಡ್ ಇರುತ್ತೆ, ಅದರಲ್ಲಿ ಸುತ್ತಕೊಂಡು ಮತ್ತೆ ಶೂನಲ್ಲಿ ಕೂಡ ಆ ಒಂದು ಗಟ್ಟಿ ಚಿನ್ನದ ಪೀಸ್ಗಳೇನಿರುತ್ತೆ ಆಕೆಯನ್ನು ಅದನ್ನ ಇಟ್ಟಿರುವಂಥದ್ದು ಕೂಡ ಕನ್ಫರ್ಮ್ ಆಗುತ್ತೆ. ಆಗ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಮತ್ತೆ ಈ ಎಲ್ಲ ಚಿನ್ನವನ್ನು ಏನಿರುತ್ತೆ ಅದನ್ನ ಸೀಸ್ ಮಾಡ್ಕೊಳ್ತಾರೆ. ಅಂದ್ರೆ ಆಕೆ ಅದನ್ನ ನಂತರ ಆಕೆಯನ್ನು ವಶಕ್ಕೆ ಪಡೆದ ನಂತರ ಆಕೆ ಎಲ್ಲಿಂದ ಬಂದ್ರು ಏನು ಅನ್ನೋದರ ವೈಯಕ್ತಿಕ ವಿಚಾರಗಳನ್ನು ಕೂಡ ತೆಗೆದುಕೊಂಡು ಆಕೆ ಕೊಟ್ಟಂತ ಮಾಹಿತಿಗಳ ಆಧಾರದ ಮೇಲೆ ಕೂಡ ಕೆಲವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈಕೆ ದುಬೈನಿಂದ ಬಂದಂತ ಸಂದರ್ಭದಲ್ಲಿ ತನ್ನ ತಂದೆಗೆ ಇದ್ದಂತಹ ಒಂದು ಹೆಸರು ಏನಿರುತ್ತೆ ಅದನ್ನ ಬಳಸ್ಕೊಂಡು ಆಕೆ ಆ ಒಂದು ಟರ್ಮಿನಲ್ 2 ಏನಿದೆ ಒಂದು ಏರ್ಪೋರ್ಟ್ನಲ್ಲಿ ಈ ಒಂದು ಚೆಕಿಂಗ್ ಮಾಡುವಂತಹ ಕೆಲಸಕ್ಕೆ ಒಳಗಾಗದೆ ತನ್ನ ಒಂದು ಇನ್ಫ್ಲೂಯೆನ್ಸ್ ಅನ್ನು ಬಳಸ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅನುಮಾನ ಬಂದಂಥ ಸಂದರ್ಭದಲ್ಲಿ ಈಗ ಏನು ಒಂದು ಫೈನಲ್ ಆಗಿ ಆಕೆಯನ್ನು ಒಳಪಡಿಸಿದಂತಹ ಸಂದರ್ಭದಲ್ಲಿ ಈಗ ಆಕೆ ಲಾಕ್ ಆಗಿರುವಂತಹ ಇದು ಕೂಡ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಆಕೆ ಬಳಿ ಇದ್ದಂತಹ ಆ ಚಿನ್ನ ಏನಿದೆ ಅದನ್ನ ವಶಪಡಿಸಿಕೊಂಡಿರುವಂತದ್ದು, ಹಣ, ಈ ಎಲ್ಲವನ್ನು ಕೂಡ. ಓಕೆ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.